ಅಖಿಲ ಕರ್ನಾಟಕ ಅಂಬೇಡ್ಕರ್ ಯುವಕ ಸಂಘ ಬೆಂಗಳೂರು ಇವರ ವತಿಯಿಂದ 2026ರಲ್ಲಿ ನಡೆದ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಬೈಲಹೊಂಗಲ ತಾಲೂಕಿಗೆ ಅತಿ ಹೆಚ್ಚು ಅಂಕ ಪಡೆದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಅಭಿನಂದನಾ ಸಮಾರಂಭವನ್ನು ಗುರುವಾರ ದಿನಾಂಕ 7/5/2026ರಂದು ಮುಂಜಾನೆ 11 ಗಂಟೆಗೆ ಬೈಲಹೊಂಗಲ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದರು. ಅಭಿನಂದನಾ ಸಮಾರಂಭದ ಅಧ್ಯಕ್ಷತೆಯನ್ನು ಶ್ರೀ ಸುಭಾಷ್ ಮ್ಯಾಗೇರಿ, ರಾಜ್ಯ ಗೌರವಾಧ್ಯಕ್ಷರು ಅಂಬೇಡ್ಕರ್ ಸೇನೆ ಬೆಂಗಳೂರು, ಉದ್ಘಾಟಕರಾಗಿ ಬೈಲಹೊಂಗಲದ ಮಾನ್ಯ ತಹಸೀಲ್ದಾರರಾದ ಶ್ರೀಯುತ ಹನುಮಂತ್ ಸಿರಟ್ಟಿ, ಇನ್ನು ಮುಖ್ಯ ಅತಿಥಿಗಳಾಗಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀ ಸಂಜೀವ್ ಜುನ್ನೂರ್, ಶ್ರೀಮತಿ ಭಾಗ್ಯಶ್ರೀ ಹುಗ್ಗಿ, ಆಯುಕ್ತರು ನಗರಸಭೆ ಬೈಲಹೊಂಗಲ, ಜೈ ಭೀಮಾ ಸಂಘಟನೆ ಸಂಸ್ಥೆ ಅಂಬೇಡ್ಕರ್ ವಾಣಿಯ ಶ್ರೀ ರಮೇಶ್ ರಾಯಪ್ಗೋಳ್ ರಾಜ್ಯಾಧ್ಯಕ್ಷರು, ಅಂಬೇಡ್ಕರ್ ಧ್ವನಿ ಸಂಘಟನೆಯ ಶ್ರೀ ಸುರೇಶ್ ರಾಯಪ್ಗೋಳ್ ರಾಜ್ಯಾಧ್ಯಕ್ಷರು, ಜಿಲ್ಲಾ ಸಂಚಾಲಕರಾದ ಶ್ರೀ ರುದ್ರಪ್ಪ ನಿಂಗಣ್ಣವರ್, ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಶ್ರೀ ರಮೇಶ್ ಹಂಚಿನಮನಿ, ಮಾದಿಗ ಸಮಾಜದ ಮುಖಂಡರಾದ ಶ್ರೀ ಮಂಜು ಸಿಡ್ಲಗೋಳ್, ಏಕತಾ ಶಿಕ್ಷಣ ಸಂಸ್ಥೆಯ ಶ್ರೀನಿವಾಸ್ ಭರಮಣ್ಣವರ್, ಜೀವಿಕಾ ಸಂಸ್ಥೆಯ ಜಿಲ್ಲಾ ಸಂಚಾಲಕರಾದ ಶ್ರೀ ರುದ್ರಪ್ಪ ಮುಂದಿನಮನಿ ಹಾಗೂ ಕಾರ್ಯಕ್ರಮದ ಸ್ವಾಗತವನ್ನು ಫಕ್ಕೀರಪ್ಪ ಹೊಸಮನಿ, ನಿರೂಪಣೆಯನ್ನು ನಬಿ ಖುದ್ನವರ್, ಸರ್ವರಿಗೂ ಸ್ವಾಗತವನ್ನು ಶ್ರೀ ಫಕ್ಕೀರಪ್ಪ ದುರ್ಗಪ್ಪ ಹೊಸಮನಿ ಇವರು ಕೋರಿದರು. ಹಾಗೂ ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರ ಪಾಲಕರು, ಗಣ್ಯರು, ಮಹಿಳೆಯರು, ಯುವಕರು ಈ ಒಂದು ಅಭಿನಂದನಾ ಸಮಾರಂಭ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಬಾಳಲ್ಲಿ ಬಡಿವಾರವೇಕೆ ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರವೇಕೆ. ಶ್ರಮಕ್ಕೆ ನಾವು ಚಿರಋಣಿಯಾಗಿರ್ತೇವೆ. ನಿಮ್ಮ ಶ್ರಮ ತಿರುಗಿ ಮತ್ತೆ ನಮ್ಮ ಸಮಾಜಕ್ಕೆ ಬರಲಿ, ಅದು ಇನ್ನೊಬ್ಬರಿಗೆ ಆದರ್ಶವಾಗಿ ಬೆಳೆದ ಅಂದ್ರೆ ನಮ್ಮ ಒಂದು ಆಸೆ, ನಮ್ಮ ಸಂಸ್ಥೆಯ ಆಸೆ ಕೂಡ ಇದೆ. ನಮ್ಮ ಸಂಸ್ಥೆಯಿಂದ ನಾವು ಬೇರೆ ಏನು ಮಾಡೋದಿಲ್ಲ. ನಾವು ಶಿಕ್ಷಣ ಸಂಘಟನೆ ಅಂಬೇಡ್ಕರ್ ಅವರು ಹೇಳಿದ್ದು ಅನೇಕ ಸಂಘಟನೆ ಆಗ್ತದೆ. ನಾನು ಪ್ರಶ್ನೆದ್ದು ಶಿಕ್ಷಣ ಮಾತ್ರ ಆಯ್ಕೆ ಮಾಡೋಣ, ಇನ್ನೂ ಸಂಘಟನೆ ಅವರ ಹೋರಾಟ ಇನ್ನೂ ಆಯ್ಕೆ ಮಾಡ್ಕೊಂಡಿಲ್ಲ. ಅವು ಅನಿವಾರ್ಯ ಬಂದಾಗ ಅವನನ್ನ ತಗೊಂಡು ಮೊದಲನೇದಾಗಿ ನಮ್ಮ ಸಮಾಜಕ್ಕೆ ಬೇಕಾಗಿದ್ದು ಶಿಕ್ಷಣ. ಆ ಶಿಕ್ಷಣನ ಫಸ್ಟ್ ನಾನು ಆಯ್ಕೆ ಮಾಡೋದು. ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಶಿಕ್ಷಣ ಅಂತೇಳಿ ಅದಕ್ಕಾಗಿ ನಾವು ಶಿಕ್ಷಣಕ್ಕೆ ಬೆಂಗಾಡಿ ಅನೇಕ ಮಹಾನವರಿಗೆ ಸಹಾಯಕ್ಕಾಗಿ ಕನ್ನಡವಾಗಿ ಗುರುಗಳ ಸ್ಥಾನ ಆಗಿ ನಮಗೆಲ್ಲ ಮೋಟಿವೇಶನ್ ಆಗಿ ನಮ್ಮನ್ನ ಕರ್ಕೊಂಡು ಬಂದಿದ್ದಾರೆ. ಸುಸಜ್ಜಿತವಾಗಿ ವ್ಯವಸ್ಥಿತವಾಗಿ 15 ದಿನಗಳಿಂದ ಫಕ್ಕೀರಪ್ಪ ಹೊಸಮನಿ ಅವರು ಇದನ್ನ ಜೋಡಿಸಿದಾರಂದ್ರೆ ಅದರ ಶ್ರಮ ಎಷ್ಟಿರ್ಬೋದು ಅನ್ನೋದಕ್ಕ ಅವರ ಒಳ್ಳಾದ ಮಾತುಗಳೇ ಸಾಕ್ಷಿ ಆಗ್ತಾವ. ಅಷ್ಟೇ ಅಲ್ಲ, ಇನ್ನೊಂದು ನಾನು ಒಂದು ಒಳ್ಳಾಟದ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವ್ರ ತಾಯಿಯವ್ರು ತಿಳ್ಕೊಂಡು ಇನ್ನೂ 1 ತಿಂಗಳು 2 ತಿಂಗಳು ಆಗಿಲ್ಲ ಸಹಿತ. ಆದ್ರೂ ಸಹಿತ ಇಷ್ಟೆಲ್ಲ ಶ್ರಮ ಪಟ್ಟು ಅವ್ರು ಇಷ್ಟೆಲ್ಲ ಒಗ್ಗೂಡಿಸಿ ಕೆಲಸ ಮಾಡತ್ತಾರಂದ್ರೆ ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲಕ್ಕೆ ನೀವೆಲ್ಲ ಸಾಕ್ಷೀಭೂತರಾಗಿದ್ದೀರಿ ಅಂತ ಅವರಿಗೆ ಧನ್ಯವಾದಗಳು. ಭಾರತದ ಒತ್ತಡದ ಮೇಲೆ ಈ ಕಾರ್ಯಕ್ರಮವನ್ನ ನಾನು ತಪ್ಪಿಸಿಕೊಂಡಿದ್ರೆ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮದ ಹೊರಗೆ ಇರ್ತಿದ್ದೆ ಅನ್ನುವಂತ ನೋವು ನನಗಾಗ್ತದೆ. ಬಹುಶಃ ಹೊಸಮನಿ ಅವರಿಗೆ ಬಹಳಷ್ಟು ನಾನು ಧನ್ಯವಾದ ಹೇಳಬೇಕು. ಯಾಕಂದ್ರೆ ಸಾಕಷ್ಟು ಕಾರ್ಯಕ್ರಮಗಳಾಗ್ತವೆ, ಕುಣಿದು ಕುಪ್ಪಳಿಸ್ತೀವಿ, ಆದ್ರೆ ಪ್ರತಿಭೆಯನ್ನ ಗುರುತಿಸ್ತಕ್ಕಂಥ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮ ಯಾವ್ದಾದ್ರು ಇದ್ರೆ ಬಹುಶಃ ಇವತ್ತಿನ ಈ ಕಾರ್ಯಕ್ರಮ ಕೇಳ್ಬೇಕು ನಾನು ಬಹಳಷ್ಟು ಯಾಕಂದ್ರೆ ಮಹಾನ್ ವ್ಯಕ್ತಿಯ ಹೆಸರಿನ ಮೇಲೆ ಇವತ್ತಿನ ಕಾರ್ಯಕ್ರಮ ಆಗ್ತಾ ಇದೆ. ಒಂದು ಲೈನಲ್ಲಿ ಕಂಟಿನ್ಯೂ ಬಂದ್ಬಿಡ್ತದೆ. 1ನೇ, 2ನೇ, 5ನೇ, 7ನೇ, 8ನೇ, 9ನೇ, 10ನೇ ತರಗತಿಯಲ್ಲಿ ಒಂದು ಓದಿನ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ಎಲ್ಲ ಶಿಕ್ಷಕರ SSLC ಚೆನ್ನಾಗಿ ಮಾಡಬೇಕು ಅಂತ ಹೇಳಿದಕ್ಕೆ ಒಂದು ಒಳ್ಳೆ ಪರ್ಸೆಂಟೇಜ್ ಆಗುತ್ತೆ. SSLC ಆದ ಬಳಿಕ ಒಂದು ತಿರುವು ಬರ್ತದೆ. PUC ಯಾವ ಸೈನ್ಸ್ ಮಾಡಬೇಕು, ಆರ್ಟ್ಸ್ ಮಾಡಬೇಕು, ಅಥವಾ ಬೇರೆ ಯಾವ ಕೋರ್ಸ್ ಯಾವ ಮಾಡಬೇಕು, ಡಿಪ್ಲೊಮಾ ಮಾಡಬೇಕು ಅಂದಾಗ ಏನೋ ಎಲ್ಲರೂ ನಮ್ಮ ಆಜುಬಾಜು ದೋಸ್ತರು ಏನು ಮಾಡ್ತಿರ್ತಾರೆ ಅದು ಮಾಡಿಬಿಡ್ತೀವಿ. ನಾನು SSLC ನಮ್ಮ ಸ್ಕೂಲ್ಗೆ ನಮ್ದು 3rd ರ್ಯಾಂಕ್ 82% ಆಯಿತು. 65 ಮಾಡಿದವನು PUC ಸೈನ್ಸ್ ಅಡ್ಮಿಷನ್ ಮಾಡಿದವನು. ನಾನು ಅನ್ಸಲಾಗ್ತಿದ್ದೆ 82 ಮಾಡಿದವನು ಸೈನ್ಸ್ ಭಾಳ ಆಗ್ತಿರ್ತೈತೆ, ಹೆಂಗೆ ಮಾಡೋದು, ಅವನ ಮಾಡಿದ್ರೆ ನಾವೇ ಮಾಡಾಕ್ತಿರಲ್ಲ ಅಂತ ನಾವು ಹೋಗಿ ಹಂಗ ಏನೋ ಒಂದು ಸಂದರ್ಭದಲ್ಲಿ ಜವಾಬ್ದಾರಿ ಅಂದ್ರೆ ಏನು ಮತ್ತೆ ಲೈಫ್ ಅಂದ್ರೆ ಏನು ಅಂತ ಹೇಳಿ ಕಂಟ್ರೋಲ್ ಅಂತ ಒಂದು ಸಿಚುವೇಶನ್ ನನ್ನ ಲೈಫಲ್ಲಿ ಬಂದ್ಬಿಟ್ಟಿತ್ತು. ಸೊ ಎಂಥ ಸಿಚುವೇಶನ್ ಇತ್ತು ಅಂದ್ರೆ ಮೂಲತಃ ನಾವು ನೇಕಾರ ಆಕ್ಚುಲಿ ಮಗ ಅಂದ್ರೆ ಸೀರೆಯನ್ನ ನೇಯ್ದು ಮಗ ನಡೆಸ್ತಿದ್ರು ಅಂತಂದ್ರೆ. ಸೊ ನಮ್ಮ ಅಣ್ಣನೂ ಕೂಡ ಏನು ವರ್ಕ್ ಮಾಡ್ತಾ ಇರಲಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ನಾನು ಎಜುಕೇಶನ್ ಅಂದ್ರೆ ಫಸ್ಟ್ 2 ಇಯರ್ಸ್ ಅಷ್ಟೇ, PUC 1 ಮತ್ತು PUC 2 ಮಾತ್ರ ನಾನು ರೆಗ್ಯುಲರ್ ಆಗಿ ಕಲಿಯಕ್ಕೆ ಸಾಧ್ಯ ಆಯಿತು. ಯಾಕಂದ್ರೆ ಫೈನಾನ್ಷಿಯಲಿ ಇಷ್ಟೊಂದು ಪ್ರಾಬ್ಲಮ್ಸ್ ಬಂತು ಅಂತಂದ್ರೆ ನಾನು ಡಿಗ್ರಿ ಮಾಡ್ಲಿಕ್ಕೆ ಕೂಡ ಕಷ್ಟ, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಒಂದು ಸಂದರ್ಭ ಬಂತು. ಆದರೆ ನಮ್ಮ ತಂದೆಯವರಿಗೆ ಒಂದು ಆಸೆ ಇತ್ತು, ಅಂದ್ರೆ ಒಟ್ಟು 10ರಲ್ಲಿ 11 ಆಗಿ ಬದುಕಬಾರ್ದು,
ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಡುವಂತ ಒಂದು ಹುದ್ದೆಗೆ ಬರಬೇಕು ಅನ್ನೋದು ಒಂದು ಕಾನ್ಸ್ಟೆಂಟ್ ಆಗಿ ಅವ್ರು ಹೇಳ್ತಿರುವಂತ ಒಂದು ಮಾತು ಯಾವತ್ತಿದ್ರೂ ನಾನು ಕಾಡ್ತಾ ಇದ್ದೆ. ಸ್ಥಾನವನ್ನ ಪಡ್ಕೊಂಡಿದ್ದೇನೆ ಅಂತ ಅಂದ್ರೆ ಈ ಸಾಧನೆ ನನ್ನ ಒಬ್ಬರತೆ ಅಲ್ಲ, ಇದರ ಹಿಂದೆ ಕಾಣದ ಅದೆಷ್ಟೋ ಕೈಗಳ ಪರಿಶ್ರಮವಿದೆ. ಅದರಲ್ಲಿ ಮುಖ್ಯವಾಗಿ ನನ್ನ ತಂದೆ ತಾಯಿ ಮತ್ತು ನನ್ನ ಶಿಕ್ಷಕರ ಒಂದು ಬೆಂಬಲ. ನನ್ನ ತಂದೆ ತಾಯಿ ಒಂದು ಕಡೆಯಾದ್ರೆ ನನ್ನ ಕಾಲೇಜಿಗೆ ಹೆಸರನ್ನ ಹಚ್ಚಿ ಅವರು ಜವಾಬ್ದಾರಿ ಮುಗಿತು ಅಂತ ಹೇಳಿ ಕುತ್ಕೊಂಡು ನನ್ನ ಶಿಕ್ಷಕರು ಪ್ರತಿ ಹಂತದಲ್ಲೂ ನಿನ್ನಲ್ಲಿ ಕಲೆ ಅಂತಕ್ಕಂಥದ್ದಿದೆ, ನಿನ್ನಲ್ಲಿ ಆ ಮಾಡತಕ್ಕಂಥ ಸಾಮರ್ಥ್ಯ ಇದೆ ಅಂತ ಹೇಳಿ ಪ್ರತಿ ಹಂತದಲ್ಲೂ ನನ್ನನ್ನ ಕೈ ಹಿಡ್ಕೊಂಡು ಮುಂದೆ ತಂದಿರ್ತಕ್ಕಂಥ ಒಂದು ಪರಿಶ್ರಮದ ಒಂದು ಫಲ ಅಂತ ಕೇಳಿದ್ರೆ ಅದು ನಾನು ನನ್ನ ಶಿಕ್ಷಕರಿಗೆ ಕೊಡ್ಲಿಕ್ಕೆ ಬಯಸ್ತೇನೆ. ಒಬ್ಬ ಶಿಕ್ಷಕ ಒಬ್ಬ ವಿದ್ಯಾರ್ಥಿ ಆಯ್ತು, ಒಬ್ಬ ವಿದ್ಯಾರ್ಥಿನಿ ಆಯ್ತು, ಅವರ ಬಾಳಿನಲ್ಲಿ ಹೇಗಿರ್ತಾರೆ ಅಂತ ಕೇಳಿದ್ರೆ ಗು ಎಂಬ ಜ್ಞಾನದ ಕತ್ತಲೆಯಿಂದ ರು ಎಂಬ ಜ್ಞಾನದ ಬೆಳಕಿನೆಡೆಗೆ ಕರೆದೊಯ್ತಾರೆ. ನನ್ನ ಜೀವನದಲ್ಲಿ ನಾನು ಕಂಡುಕೊಂಡಿರ್ತಕ್ಕಂಥ ಒಂದು ಸೌಭಾಗ್ಯದ ಫಲ ಅಂತ ಕೇಳಿದ್ರೆ ಅದು ಮುಖ್ಯವಾಗಿ ನನ್ನ ಶಿಕ್ಷಕರು. ನಾನು ಶಾಲೆಯಲ್ಲಿ ಕಲಿಯುವಾಗಾಯ್ತು ನನ್ನ ಗ್ರಾಮ ಇಲ್ಲಿಯ ಪಕ್ಕದಲ್ಲಿ ಇರ್ತಕ್ಕಂಥ ಅಂಕುಳ್. ನನ್ನ ಗ್ರಾಮ ಒಂದು ಸಾಮಾನ್ಯ ಗ್ರಾಮವಲ್ಲ, ಕೆಚ್ಚೆರಿಯ ಬೀರ ಕೇಸರ ಮಟೂರು ಬಾಳಪ್ಪನಿಗೆ ಜನ್ಮ ನೀಡಿರ್ತಕ್ಕಂಥ ಪುಣ್ಯ ಭೂಮಿ. ತುಳಿತಕ್ಕೆ ಒಳಗಾದರು. ಸಮಾಜ ಎಷ್ಟೊಂದು ಅವರನ್ನ ಅಡ್ಡಿ ಆತಂಕಗಳಿಗೆ ಒಡ್ಡಿದ್ರೂ ಕೂಡ ಈ ಜಗತ್ತೇ ವಿಸ್ಮಯ ಪಡುವಂತಹ ಶ್ರೇಷ್ಠವಾದಂತಹ ಸಂವಿಧಾನವನ್ನ ರೂಪಿಸಿದಲ್ಲ. ಯಾವ ಸಮಾಜ ಅವರನ್ನ ತುಳಿತಕ್ಕೆ ಒಳಗಾಗುವಂತೆ ಮಾಡಿತ್ತೋ ಅದೇ ಸಮಾಜ ಸಂವಿಧಾನ ಅಂಗೀಕಾರ ಮಾಡಿ ಅದೇ ಅಂಬೇಡ್ಕರ್ ಅವರನ್ನ ಜೈ ಜೈಕಾರ ಹಾಕ್ತು ಅಂತಂದ್ರೆ ಅಂಬೇಡ್ಕರ್ ಅವರ ಸಾಧನೆಯ ಕಿಚ್ಚು ನಿಮ್ಮೆಲ್ಲರಿಗೂ ಸ್ಫೂರ್ತಿ ಆಗಬೇಕು. ಎಂತ ಅದ್ವಿತೀಯ ಸಾಧನೆಯ ಕಿಚ್ಚು ಅದು. ಅಂಬೇಡ್ಕರ್ ಅವರು ಒಂದೇ ಒಂದು ಮಾತನ್ನು ಹೇಳ್ತಾರೆ ವಿದ್ಯಾರ್ಥಿಗಳಿಗೆ, ಜ್ಞಾನವೇ ನಿಮ್ಮ ಶಕ್ತಿ ಆಗಲಿ. ನಾಲೆಜ್ ಇಸ್ ಪವರ್, ನಾಲೆಜ್ ಇಸ್ ವೆಲ್ತ್. ಎಸ್ಎಸ್ಎಲ್ಸಿ ಪಾಸ್ ಆದ ವಿದ್ಯಾರ್ಥಿಗಳೇ ಗಮನಿಸಿ, ಪ್ರತಿಷ್ಠಿತ ಕೆಎಲ್ಇ ಸಂಸ್ಥೆಯ ಬೈಲಹೊಂಗಲದ ಕೆಎಲ್ಇ ಪಾಲಿಟೆಕ್ನಿಕ್ ಡಿಪ್ಲೊಮಾ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಕೋರ್ಸ್ಗಳಾದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಸಿವಿಲ್ ಮತ್ತು ಕಂಪ್ಯೂಟರ್ ಸೈನ್ಸ್ ಕೋರ್ಸ್ಗಳಿಗೆ ಪ್ರವೇಶ ಪ್ರಾರಂಭವಾಗಿವೆ. ಇದೇ ವರ್ಷದಿಂದ ಎಐ ಹೊಸ ಕೋರ್ಸ್ ಪ್ರಾರಂಭಿಸಲಾಗುವುದು. ಅನುಭವಿ ಶಿಕ್ಷಕರು, ಹಸಿರು ಪರಿಸರ, ವಿಶಾಲ ಗ್ರಂಥಾಲಯ, ಪ್ರಯೋಗಾಲಯ, ವೈಫೈ, ಇಂಟರ್ನೆಟ್, ಹಾಸ್ಟೆಲ್ ಮತ್ತು ಕ್ಯಾಂಪಸ್ ಸಂದರ್ಶನ ಸೌಲಭ್ಯವಿದೆ. ಪ್ರವೇಶಕ್ಕಾಗಿ ಸಂಪರ್ಕಿಸಿ ಪ್ರೊಫೆಸರ್ ಎಸ್ಬಿ ನಿರಡಿ, ಕೆಎಲ್ಇ ಪಾಲಿಟೆಕ್ನಿಕ್, ದೇವಲಾಪುರ ರಸ್ತೆ, ಬೈಲಹೊಂಗಲ. ಸಂಪರ್ಕಿಸಿ 9844360961.